ಇದೆ. ಅಯ್ಯೋ, ಬಿಸಿಯಾಗ್ಲಿಂದ ಇಟ್ಟಿದ್ದೆ, ಪುಸ್ತಕ ಓದ್ತಾ ಇದ್ದೆ, ಮರ್ತೆ ಹೋಯ್ತು, ಹಾಳಾಗ್ ಹೋಯ್ತು. ಫಟಾಫಟ್ ಪುಸ್ತಕ ಒಂದಿದ್ರೆ ಸಾಕು, ಪ್ರಪಂಚನೇ ಮರ್ತು ಹೋಗುತ್ತೆ. ನನಗ್ ಬೇರೆ ಇನ್ನೇನೇ ಇದೆ, ಮನಸ್ಸಿನಲ್ಲಿರೋ ದುಃಖ ಮರೆಯೋಕೆ ಪುಸ್ತಕ ಓದ್ತೀನಿ. ಏನಾಯ್ತು ನಿಮ್ಗೆ ಇವತ್ತು? ದಿನ ಲೇಟ್ ಆಗಿ ಹೋಗೋಳು, ಇವತ್ತು ಇಷ್ಟು ಬೇಗ ಹೊರಟ್ಬಿಟ್ಟೆ. ಆಫೀಸ್ನಲ್ಲಿ ಏನಾದ್ರೂ ಅರ್ಜೆಂಟ್ ಕೆಲಸನಾ? ಅದೆಲ್ಲ ಏನು ಇಲ್ಲ ಕಣೆ, ಲೇಟ್ ಆದ್ರೆ ಬಸ್ ನಲ್ಲಿ ರಶ್ ಜಾಸ್ತಿ. ಅಬ್ಬಬ್ಬಾ, ಬಸ್ ಜರ್ನಿ ಮಹಾ ಬೋರು, ಡ್ಯಾಮ್ ನ್ಯೂಸೆನ್ಸ್. ಒಂದ್ ನಿಮಿಷ ಬಂದ್ಬಿಟ್ಟೆ. ನೋಡಿದ್ ಸಾಕು ಸರ್. ನೀವ್ ಯಾವ ಕಡೆ ಹೋಗ್ತಿದ್ದೀರೋ ಹೇಳಿ. ಎಲ್ಲಿ ಹೋಗ್ಬೇಕು ಹೇಳಿ, ಅಲ್ಲೇ ಬಿಡ್ತೀನಿ. ಮೆಜೆಸ್ಟಿಕ್. ಬನ್ನಿ ಬನ್ನಿ. ಒಂದ್ ನಿಮಿಷ. ಓಕೆ ಓಕೆ. ಬಾರಿ ಕವಿತಾ, ಹೋಗೋಣ. ಯಾರೇ ಅವರು? ಯಾರಿಗ್ ಗೊತ್ತು? ನಂಗೆ ಗೊತ್ತಿಲ್ಲಪ್ಪ. ಮತ್ತೆ ನಿನ್ನ ನಕ್ರು ಹೆಂಗಸರು ನೋಡಿದ್ರೆ ಹೆಣ ಕೂಡ ಎದ್ನಾಗುತ್ತೆ, ಶೇಪ್ ಚೆನ್ನಾಗಿದ್ರೆ. ಬಾ ಹೋಗೋಣ. ಹೆಣ್ಣದ ಜೊತೆ ಪ್ರಯಾಣ ಮಾಡಕ್ಕೆ ನಾನ್ ಸಿದ್ಧ ಇಲ್ಲ. ಹಾಗ ನಿನ್ನ ಲಂಚ್ ಅವರ್ಸಲ್ಲಿ ಮೀಟ್ ಮಾಡ್ತೀನಿ. ಓಕೆ, ಬಾಯ್. ಸಾರಿ ಸರ್. ದಟ್ಸ್ ಆಲ್ ರೈಟ್. ಹೋಗೋಣ. ನಿನ್ ಫ್ರೆಂಡ್ ಬರಲ್ವಾ? ಅವ್ಳು ನೋಡಕ್ ಚೆನ್ನಾಗಿಲ್ಲ ಸರ್, ಹೋಗೋಣ ನಡೀರಿ. And we would very much appreciate your immediate reply, and then send a copy of the same to our head office. That's all. Okay? Yes, sir. Kavita? Sir? ಆ ಫೈಲ್ ಏನಾಯ್ತು? ಯಾವ ಫೈಲು? ಆ ಫೈಲ್ನಲ್ಲಿ ನನ್ನೊಂದು ಪರ್ಸನಲ್ ಲೆಟರ್ ಕಳಿಸಿದ್ದೆ. ನಿಮ್ ಲವ್ ಲೆಟರ್ ತಾನೆ? ಹಾಗಲ್ಲ, ನನ್ನ ಮದುವೆ ಮಾಡ್ಕೊಳಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ದೆ. ಆ ಲೆಟರ್ಗೆ ಯಾವ ತೀರ್ಮಾನ ತಗೊಂಡಿದ್ಯಾ ಅಂತ ನಾನು ತಿಳ್ಕೊಬೋದಾ? ಮುಖ್ಯವಾದ ವಿಷಯಗಳನ್ನ ನಿರ್ಧಾರ ಮಾಡೋರು ಯಾರು ಹೇಳಿ ಈ ಆಫೀಸ್ನಲ್ಲಿ? ನಮ್ಮ ಯಜಮಾನ್ರು, ಮ್ಯಾನೇಜಿಂಗ್ ಡೈರೆಕ್ಟರ್. ನಿಮ್ ಲವ್ ಲೆಟರ್ನ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀನಿ. ಹಾ ಕವಿತಾ, ನೀನೇನೇ ಹೇಳು, ಹಿಂದೆ ಮುಂದೆ ಗೊತ್ತಿಲ್ಲೋನ್ ಜೊತೆ ಕಾರ್ನಲ್ಲಿ ಹೋಗೋದು ಕದ್ದರಿ ಅಲ್ವಾ? ನೋ, ಅದನ್ನೇ ನನ್ನ ಸಾಮರ್ಥ್ಯ ಅನ್ನೋದು. ನಂಗೊಂದು ಮುಗುಳ್ನೆಗೆ ಖರ್ಚು, ಅವನಿಗೆ 3 ಲೀಟರ್ ಪೆಟ್ರೋಲ್ ಖರ್ಚು. ಅಂತ ಆಫೀಸಿಗೆ ಬಂದ್ಬಿಟ್ಟೆ, ಫಟಾಫಟ್. ನಿನ್ ಹಣೆ ಬರ ನೋಡು, ಕಾಸು ಕೊಟ್ಟು ಬಸ್ನಲ್ಲಿ ಬಂದಿದ್ಯಾ. ಏನಿಲ್ಲ ಅಂದ್ರು 200 ಕಣ್ಗಳು ನಿನ್ನ ನುಂಗಿರ್ತವೆ. ಅದೆಲ್ಲ ಅರ್ಧ ಶಿಲಾ ಹೊಟ್ಟೈತಾ? 100 ಕೈಗಳು ನಿನ್ ಸೋಗ್ಬಾರ್ ಜಾಗಕ್ಕೆ ಸೋಕಿ ಇನ್ನರ್ಧ ಶಿಲಾ ಇದ್ರಲ್ಲಿ ಹೊಟ್ಟೋಗುತ್ತೆ. ನನ್ ನೋಡು, just a smile, it takes me 4 miles. Then my so-called Sheila is safe. Patafat.